ನಮಸ್ಕಾರ ಸ್ನೇಹಿತರೆ. ಕೊಡಗು ಜಿಲ್ಲೆಯು ಪಶ್ಚಿಮ ಘಟ್ಟದೊಳಗಿನ ಜೀವವೈವಿಧ್ಯದ ಸೂಕ್ಷ್ಮ ತಾಣವಾಗಿದ್ದು ಇದು ವಿಶ್ವದ ಜೀವವೈವಿಧ್ಯದ ತಾಣಗಳಲ್ಲಿ ಒಂದಾಗಿದೆ. ಪರಿಸರ ವಿಜ್ಞಾನದ ದೃಷ್ಟಿಯಿಂದ 80% ಮರಗಳಿಂದ ಆವೃತವಾಗಿದೆ. ಇದು ದೇಶದ ಅತ್ಯಂತ ದಟ್ಟವಾದ ಅರಣ್ಯ ಜಿಲ್ಲೆಗಳಲ್ಲಿ ಒಂದಾಗಿದೆ. ಈ ಅರಣ್ಯದಲ್ಲಿರುವ ವೈವಿಧ್ಯಮಯ ಪ್ರಭೇದಗಳನ್ನು ರಕ್ಷಿಸಲು 3 ವನ್ಯಜೀವಿ ಅಭಯಾರಣ್ಯಗಳು ತಲಕಾವೇರಿ, ಪುಷ್ಪಗಿರಿ ಮತ್ತು ಬ್ರಹ್ಮಗಿರಿ ಮತ್ತು ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆಯನ್ನು ರಚಿಸಲಾಗಿದೆ. ಈ ಒಂದು ಒಂಟಿ ಸಲಗ ನನ್ನ ಕಣ್ಣಿಗೆ ಬಿದ್ದಿದ್ದು ಆನೆಚೌಕೂರು ಗೇಟಿನ ನಂತರ ಪ್ರಿಯಾಪಟ್ಟಣಕ್ಕೆ ಹೋಗುವಂತಹ ದಾರಿಯಲ್ಲಿ. ಸ್ವಚ್ಛಂದವಾಗಿ ಮೇಯುತ್ತಾ ರಾಜಗಾಂಭೀರ್ಯದಿಂದ ನಡೆಯುತ್ತಾ ತನ್ನ ಆಹಾರವನ್ನು ಹುಡುಕಿಕೊಂಡು ತಿನ್ನುವಂತಹ ಪರಿ ನೋಡಲು ಅದ್ಭುತವಾಗಿತ್ತು. ಈ ರಸ್ತೆಯಲ್ಲಿ ಚಲಿಸುವಂತಹ ಹಲವಾರು ಪ್ರಯಾಣಿಕರಿಗೆ ಈ ರೀತಿಯಾದಂತಹ ಆನೆಗಳು ನೋಡಲು ಸಿಗುತ್ತವೆ. ಮನಸ್ಸಿಗೆ ಧನ್ಯತಾ ಭಾವವನ್ನು ತಲುಪಿಸುತ್ತದೆ. ಆದಷ್ಟು ಜಾಗರೂಕತೆಯಿಂದ ಆನೆಯನ್ನು ದೂರದಿಂದಲೇ ನೋಡಿ ಕಣ್ಣನ್ನು ತುಂಬಿಸಿಕೊಳ್ಳಬೇಕು. ಹತ್ತಿರಕ್ಕೆ ಹೋಗಿ ಅಪಾಯಕ್ಕೆ ಆಮಂತ್ರಣ ನೀಡುವುದರ ಬದಲು ದೂರದಿಂದಲೇ ಅದರ ಸೊಬಗನ್ನು, ಆನೆಯ ಬರುವಿಕೆಯನ್ನು, ಅದರ ಇರುವಿಕೆಯನ್ನು ನೋಡಿ ಸಂತೋಷವನ್ನು ಪಡಬೇಕು. ಅರಣ್ಯ ಸಿಬ್ಬಂದಿಗಳು ಗಸ್ತು ತಿರುಗುತ್ತಿರುವಂತಹ ಈ ಒಂದು ರಸ್ತೆಯಲ್ಲಿ ತುಂಬ ಹೊತ್ತು ನಿಲ್ಲುವಂತಿಲ್ಲ, ಗಾಡಿಗಳನ್ನು ನಿಲ್ಲಿಸುವಂತಿಲ್ಲ, ಕಾಡು ಪ್ರಾಣಿಗಳಿಗೆ ಯಾವುದೇ ತೊಂದರೆಯನ್ನು ನೀಡುವಂತಿಲ್ಲ, ಆಹಾರವನ್ನು ಕೊಡುವಂತಿಲ್ಲ. ಪಳಗಿಸಿದ ಆನೆಗಳು ಮನುಷ್ಯನ ಅತ್ಯುತ್ತಮನಾದಂತಹ ಗೆಳೆಯನಾಗಬಹುದು, ಆದರೆ ಕಾಡಿನಲ್ಲಿರುವಂತಹ ಕಾಡಾನೆಯು ಅತಿ ಆಕ್ರಮಣಕಾರಿ ಮನೋಭಾವವನ್ನು ಹೊಂದಿರುತ್ತದೆ. ಹಾಗಾಗಿ ದೂರದಿಂದಲೇ ಅದರ ಸೌಂದರ್ಯವನ್ನು ನೋಡಿ ಸವಿಯಬೇಕೇ ಹೊರತು ಹತ್ತಿರಕ್ಕೆ ಹೋಗಿ ಅದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ನೀಡಬಾರದು. ಹಾಗೆ ನಾವುಗಳು ಕೂಡ ತೊಂದರೆಗೆ ಒಳಗಾಗಬಾರದು. ಈ ಕಾಡಾನೆಯನ್ನು ನೋಡುವಾಗ ನನಗೆ ಅನಿಸಿದ್ದು ಪೂರ್ಣಚಂದ್ರ ತೇಜಸ್ವಿಯವರು ಹೇಳಿದಂತಹ ಮಾತು. ನನ್ನ ಸುತ್ತಮುತ್ತ ನಡೆಯುವಂತಹ ನೂರಾರು ಪರಿಸರದ ವಿದ್ಯಮಾನಗಳಲ್ಲಿ ಅದರಲ್ಲಿ ಪಾತ್ರಧಾರಿಯಾಗದೆ ಪ್ರೇಕ್ಷಕನಾಗಿ ದೂರ ನಿಂತು ನೋಡಬೇಕೆಂಬುದೇ ನನ್ನ ಉದ್ದೇಶ ಎನ್ನುವಂತಹ ಅವರ ಮಾತು. ಅವರು ಹೇಳುವಂತೆ ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ. ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ಲವೇ? ವಿಡಿಯೋ ಇಷ್ಟ ಆದರೆ ಮೆಚ್ಚುಗೆ ಇರಲಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.